ಹೆಲೋ ಗೈಸ್, ವೆಲ್ಕಮ್ ಟು ಮೈ ವಿಡಿಯೋ. ಸೊ ಈ ವಿಡಿಯೋ ಏನಪ್ಪ ಅಂದರೆ ಎಲ್ಲ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಮೀನ್ಸ್ ಬಿ ಎಸ್ ಸಿ ನರ್ಸಿಂಗ್ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಇವಾಗ ನಾನು ಮುಂಚೆ ಆಲ್ರೆಡಿ ಟೈಮ್ ವಿಡಿಯೋ ಮಾಡಿದ್ದೀನಿ, ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಅದನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಏನಪ್ಪ ಅಂದರೆ ನಿಮಗೆ ಒಂದು ಎಕ್ಸಾಮ್ಗೆ ಒಂದು ಸಣ್ಣ ಕ್ಲೀವ್ ಅಥವಾ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳ್ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ನೋಡಿರಿ ಮತ್ತು ಸ್ಕಿಪ್ ಮಾಡಬೇಡ್ರಿ. ಯಾಕಪ್ಪ ಅಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಣ್ಣ ವಿಡಿಯೋ ಮಾಡಂತ. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ, ಯಾರೂ ಸ್ಕಿಪ್ ಮಾಡಬೇಡ್ರಿ. ಮತ್ತೇನೊಂದು ಏನಪ್ಪ ಅಂದರೆ ಈ ವಿಡಿಯೋನ ಎಲ್ಲ ಬೇಸ್ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿರಿ. ನಿಮ್ಮದು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿರಿ, ಯಾಕಂದರೆ ಅವ್ರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಫಸ್ಟ್ ಚಾಪ್ಟರ್ ಇವಾಗ 10 ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಮೇಲೆ ಬರುತ್ತಪ್ಪ ಅಂದರೆ ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಡಿಸ್ಆರ್ಗನೈಸೇಷನ್. ಸೊ ಇದ್ರ ಮೇಲೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಅಂದರೆ ನಾನು ಇವಾಗ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಹೇಳ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ಗಮನ ಇಟ್ಟು ಕೇಳ್ಕೊರಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇವಾಗ ನಿಮಗೆ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಡಿಸ್ಆರ್ಗನೈಸೇಷನ್ ಇದ್ರ ಬಗ್ಗೆನೇ ಕೇಳ್ಬೋದು. ಅದರ ಫಂಕ್ಷನ್ಸ್ ಆಗಲಿ ಅಥವಾ ಡಿಸ್ಕ್ರೈಬ್ ಅಥವಾ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಅದ್ರ ಬಗ್ಗೆ ಟೈಪ್ಸು ಅದರಲ್ಲಿ ಏನೇನು ಟೈಪ್ಸ್ ಬರುತ್ತೆ ಅದನ್ನೇ ಕೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಸೊ ಇದು 10 ಮಾರ್ಕ್ಸ್ಗೆ ತುಂಬ ಸಲ ರಿಪೀಟ್ ಆಗಿದೆ. ಸೊ ಇದರಲ್ಲಿ ಏನೇನು ಬರುತ್ತಪ್ಪ ಅಂದರೆ 3 ಪಾಯಿಂಟ್ಸು. ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್ ಬರುತ್ತೆ, ಮತ್ತು ವುಮೆನ್ ವೆಲ್ಫೇರ್ ಸ್ಕೀಮ್ಸ್ ಬರುತ್ತೆ, ಮತ್ತು ಇದರಲ್ಲಿ ಚೈಲ್ಡ್ ವೆಲ್ಫೇರ್ ಪ್ರೋಗ್ರಾಮ್ ಬರುತ್ತೆ. ಸೊ ಇದರಲ್ಲಿ ಈ ಈ ಕ್ವಶನ್ಸ್ ಕೇಳಿದರೆ ಮೀನ್ಸ್ ಯಾವ ಕ್ವಶನ್ ಕೇಳಿದರೆ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಈ ಕ್ವಶನ್ಸ್ ಕೇಳಿದರೆ ಏನಪ್ಪ ಅಂದರೆ ಈ 3 ಪಾಯಿಂಟ್ಸ್ನು ಬರಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿರಿ, ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸು, ಮತ್ತು ವುಮೆನ್ ವೆಲ್ಫೇರ್ ಸ್ಕೀಮ್ಸು, ಮತ್ತು ಚೈಲ್ಡ್ ವೆಲ್ಫೇರ್ ಪ್ರೋಗ್ರಾಮ್ಸು. ಸೊ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಇದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಚೈಲ್ಡ್ ಅಬ್ಯೂಸು ಮತ್ತು ಸೋಷಿಯಲ್ ಕಂಟ್ರೋಲ್ ಕೇಳ್ಬೋದು. ಸೊ ಇಷ್ಟೆಲ್ಲ ಕೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸೋಷಿಯಲ್ ಮೇಜರ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಇದನ್ನು ಕರೆಕ್ಟಾಗಿ ನೋಡಿರಿ, ನಾನು ಇಲ್ಲಿ ಏನೋ ಬರ್ದಿದ್ದೀನಿ, ಎನ್ಯುಮಿನೇಟ್ ಮೇಜರ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಸೊ ಇಲ್ಲಿ ಕೇಳ್ಕೊಬೋದು. ಇಲ್ಲಿ ನೋಡಿರಿ, ಇಲ್ಲಿ ಎನ್ಯುಮಿನೇಟ್ ಮೇಜರ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಅಂತ ಕೊಡ್ಬೋದು, ಅಥವಾ ಡಿಸ್ಕ್ರೈಬ್ ಅಂತಲೂ ಕೇಳ್ಬೋದು. ಸೊ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ನಿಮಗೆ ಏನಪ್ಪ ಅಂದರೆ ಜಸ್ಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂತ ಬಂದರೆ ನಿಮಗೆ ಸೇಮ್ ಕ್ವಶನ್ಸ್ ಇಲ್ಲಿ ನಾನು ಕೊಟ್ಟಿದ್ದು ನೋಡಿರಿ, ಡಿಸ್ಕ್ರೈಬ್ ವೇರಿಯಸ್ ರೆಮಿಡಿಯಲ್ ಮೆಜರ್ಸ್ ಟು ಕರ್ಬ್ ಪವರ್ಟಿ. ಸೊ ಇವಾಗ ಸೋಷಿಯಲ್ ಪ್ರಾಬ್ಲಮ್ಸ್ ಕೇಳಿದರೆ ಪವರ್ಟಿ ಬಗ್ಗೆನೂ ಕೇಳ್ತಾರೆ, ಅಥವಾ ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ಕೇಳಿದ್ರು ಪವರ್ಟಿ ಬಗ್ಗೆ ಕೇಳ್ತಾರೆ. ಪವರ್ಟಿನೂ ವೆರಿ ಇಂಪಾರ್ಟೆಂಟು. ಪವರ್ಟಿ ಕೂಡ 10 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಸೊ ಇದನ್ನು ಕೂಡ ಓದ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರೋಲ್ ಆಫ್ ನರ್ಸ್ ರೆಡ್ಯೂಸಿಂಗ್ ಸೋಷಿಯಲ್ ಪ್ರಾಬ್ಲಮ್ಸು. ಸೊ ಇದು ನಿಮ್ಮದು ಈ ಟೆಕ್ಸ್ಟ್ ಬುಕ್ ಈ ಚಾಪ್ಟರ್ ಓಪನ್ ಮಾಡಿ ಲಾಸ್ಟ್ 1-2 ಪೇಜಸ್ ಇರ್ತವೆ, ಅಲ್ಲಿ ಈ ಪಾಯಿಂಟ್ ಇದೆ, ರೋಲ್ ಆಫ್ ನರ್ಸ್ ರೆಡ್ಯೂಸಿಂಗ್ ಸೋಷಿಯಲ್ ಪ್ರಾಬ್ಲಮ್ಸು. ಸೊ ಇಷ್ಟು ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟು. ಸೊ 10 ಮಾರ್ಕ್ಸ್ಗೆ ಇದೆಲ್ಲ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಸೊ ಜಾಸ್ತಿ ಫೋಕಸ್ ಮಾಡೋದು ಯಾವುದಪ್ಪ ಅಂದರೆ ನೀವು ಇದರಲ್ಲಿ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಆ್ಯಂಡ್ ಏನಪ್ಪ ಅಂದರೆ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ, ಮತ್ತು ಅದನ್ನು ಬಿಟ್ಟರೆ ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಡಿಸ್ಆರ್ಗನೈಸೇಷನ್ ಇಷ್ಟು ಈ ಚಾಪ್ಟರ್ ಮೇಲೆ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಕಲ್ಚರ್ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ ನಿಮಗೆ ಜಸ್ಟ್ ನಾನು ಈ ಕಲ್ಚರ್ ಚಾಪ್ಟರ್ ಏನಪ್ಪ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ 2 ಮಾರ್ಕ್ಸ್ಗೆ ಏನೇನು ಬರುತ್ತೆ ಅಂತ. ಸೊ ಇದ್ರ ಮೇಲೆ ಏನು ಕೇಳ್ಬೋದಪ್ಪ ಅಂದರೆ ಎಲ್ಲ ಡೆಫಿನೇಷನ್ ಕಲ್ಚರಲ್ಲಿ ಏನೇನು ಬರುತ್ತೆ ಅದೆಲ್ಲ ಡೆಫಿನೇಷನ್ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಟ್ರಾನ್ಸ್ ಕಲ್ಚರಲ್ಲಿ ಸೊಸೈಟಿ ಇದು ತುಂಬ ಸಲ ರಿಪೀಟ್ ಆಗಿದೆ, ಇದನ್ನು ಕೂಡ ಕೇಳ್ಬೋದು. ಸೊ ಇನ್ನೊಂದು ಯಾವುದಂದರೆ ಕಲ್ಚರಲ್ ಡೈವರ್ಸಿಟಿ ಇದು ಕೂಡ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟು, ಇದು ಕೂಡ ರಿಪೀಟ್ ಆಗಿದೆ. ಸೊ ಇನ್ನೊಂದು ಯಾವುದಪ್ಪ ಅಂದರೆ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರು ಇದು ಕೂಡ 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಈ 4 ಪಾಯಿಂಟ್ಸು ವೆರಿ ಇಂಪಾರ್ಟೆಂಟು, ಇದೆಲ್ಲರೂ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜು ಇದರಲ್ಲಿ ಕೂಡ ಡೆಫಿನೇಷನ್ ಕೇಳ್ತಾರೆ. ಇವಾಗ ವೇಟ್ ಮಾಡಿರಿ, ಇಲ್ಲಿ ತೆಗಿತೀನಿ. ಇದರಲ್ಲಿ ಈ PDF ಅಲ್ಲಿ ನಾನೊಂದು 2 ಮಾರ್ಕ್ಸ್ಗೆ ಹಾಕಿಲ್ಲ, ಜಸ್ಟ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಅಷ್ಟೇ ಹಾಕಿದ್ದೀನಿ. ಸೊ ನಾನು ಕಲ್ಚರ್ ಫ್ಯಾಮಿಲಿ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜಲ್ಲಿ ಏನಪ್ಪ ಅಂದರೆ ಡೆಫಿನೇಷನ್ನು, ಟೈಪ್ಸು, ಡೈವರ್ಸು, ಫಂಕ್ಷನ್ಸ್ ಆಫ್ ಫ್ಯಾಮಿಲಿ ಈ 4 ಪಾಯಿಂಟ್ಸ್ ಬಗ್ಗೆ ಕೇಳ್ಬೋದು. ಇಷ್ಟೇ, ಅದನ್ನು ಬಿಟ್ಟರೆ ಏನಿಲ್ಲ. ನಾನು ಕಲ್ಚರ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಲಿಂಕ್ ಕೂಡ ನಿಮಗೆ ಗ್ರೂಪಲ್ಲಿ ಕಳಿಸಿದ್ದೀನಿ. ಇನ್ನೂ ಯಾರು ಪ್ರಿಪೇರ್ ಆಗಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಎಲ್ಲ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ನೋಡ್ಕೊರಿ ಕರೆಕ್ಟಾಗಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಸೋಷಿಯಲ್ ಸ್ಟ್ರಕ್ಚರ್ ಇದು 5 ಮಾರ್ಕ್ಸ್ಗೆ. ಇದರಲ್ಲಿ ಈ ಚಾಪ್ಟರ್ ಮೇಲೆ ನಿಮಗೆ 2 ಕ್ವಶನ್ಸ್ ಅಥವಾ 1 ಕ್ವಶನ್ಸ್ ಬರ್ಬೋದು. ಸೊ ಅಂದರೆ ಪ್ರತಿ ವರ್ಷ ಇವಾಗ ಕಂಟಿನ್ಯೂ 3 ಇಯರ್ಸ್ ಆಯಿತು ಈ ಚಾಪ್ಟರ್ ಮೇಲೆ 2 ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಸೊ ಅದು ಇವಾಗ ನಾನು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ನೋಡ್ಕೋಬೋದು. ಸೋಷಿಯಲ್ ಸ್ಟ್ರಕ್ಚರ್ ನೋಡ್ಕೋಬೋದು. ಇವಾಗ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ರಿಪೀಟ್ ಆಗಿರೋದು ಇಲ್ಲಿ ನೋಡ್ಕೋಬೋದು. 3rd ಕ್ವಶನು ಡಿಫ್ರೆನ್ಸ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟಿ ಇದು 2 ಸಲ ರಿಪೀಟ್ ಆಗಿದೆ. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಎಕ್ಸ್ಪ್ಲೇನ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಟೈಪ್ಸ್.
ಇಷ್ಟು ಟೈಪ್ಸ್ ಇದನ್ನು ಕೂಡ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇದರಲ್ಲಿ ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಸೋಷಲೈಸೇಷನ್. ಸೊ ಅದನ್ನು ಬಿಟ್ಟರೆ ಇದ್ರ ಮೇಲೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಫ್ ಸೋಷಿಯಲ್ ಸ್ಟ್ರಕ್ಚರ್ ಇನ್ ನರ್ಸಿಂಗ್ ಪ್ರೊಫೆಷನ್ ಇಷ್ಟು ಕೇಳ್ತಾರೆ. ಸೊ ಅದನ್ನು ಬಿಟ್ಟರೆ ಏನಂದರೆ ನೆಕ್ಸ್ಟು ನೇಚರ್ಸ್ ಆಫ್ ಸೋಷಿಯಲ್ ಚೇಂಜ್. ಸೊ ಇದು 5 ಮಾರ್ಕ್ಸ್ಗೆ ಬರ್ಬೋದು, ಇದು ಕೂಡ ಇಂಪಾರ್ಟೆಂಟು. ಅದರ ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಇದು ಕೂಡ ಇಂಪಾರ್ಟೆಂಟು. ಟಿಕ್ ಮಾಡ್ಕೊರಿ ಕರೆಕ್ಟಾಗಿ. ಡಿಸ್ಕ್ರೈಬ್ ದಿ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಇದರಲ್ಲಿ ಇದೇ ಗೊತ್ತಿಲ್ಲ, ಬಟ್ ಇದು ಇಲ್ಲಿದೆ ನೋಡಿರಿ. ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಸೋಷಲೈಸೇಷನ್. ಸೊ ಇದು ಕ್ವಶನ್ ಬಂದರೆ ಸೇಮ್ ಆನ್ಸರ್ ಮಾಡಬೇಕು. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಇದು ಕೂಡ ಬಂದರೆ ಸೇಮು ಆನ್ಸರ್ ಬರೀಬೇಕು. ಸೊ ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಯಾಕಂದರೆ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಜಾಗದಲ್ಲಿ ಅವರು ನಿಮಗೆ ಡಿಸ್ಕ್ರೈಬ್ ಕೇಳ್ಬೋದು ಅಥವಾ ಎನ್ಯುಮರೇಟ್ ಕೇಳ್ಬೋದು ಅಥವಾ ಸೊ ಏನೇ ಆಗಲಿ ನಿಮಗಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನಿದೆ ಅಂದರೆ ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಸೋಷಲೈಸೇಷನ್. ಸೊ ಬಂತಂದರೆ ಸೇಮ್ ಆನ್ಸರ್ ಬರಿಬೋದು. ಸೊ ನಾನು ಇವಾಗ ಹೇಳ್ತಾ ಇರೋದು ಕೂಡ ಎಲ್ಲಿ ಮೇಲೆ ಇದೆ ನೋಡಿರಿ, ಎಕ್ಸ್ಪ್ಲೇನ್ ದಿ ವೇರಿಯಸ್ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಇದು ಕೂಡ ಇಂಪಾರ್ಟೆಂಟು. ಇವೆರಡು ಕ್ವಶನ್ಸ್ ಸೇಮು. ನಿಮಗೆ ಈ ಎರಡರಲ್ಲಿ ಯಾವುದು ಕ್ವಶನ್ ಬಂದರೂ ನಿಮಗೆ ನೀವೇನು ಸೋಷಲೈಸೇಷನ್ ಬಗ್ಗೆ ಏನು ಓದ್ಕೊಂಡು ಹೋಗಿರ್ತೀರೋ ಅದನ್ನು ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಚಾಪ್ಟ್ರಲ್ಲಿ ಇಷ್ಟು ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಮತ್ತೆ ಇದರ ಮೇಲೆ ಏನು ಇಂಪಾರ್ಟೆಂಟ್ ಅಂದರೆ ಮೇನ್ ಇಂಪಾರ್ಟೆಂಟ್ ಕ್ವಶನು ಅರ್ಬನ್ ಆ್ಯಂಡ್ ರೂರಲ್ ಕಮ್ಯುನಿಟಿ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಮತ್ತು ಇನ್ನೊಂದು ಇದು ಬಿಟ್ಟರೆ ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಸ್ಟ್ರಕ್ಚರ್, ಇದು ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಈ ಚಾಪ್ಟರ್ ಮೇಲೆ ಒಂದು ಕ್ವಶನ್ಸ್ ಕೇಳ್ಬೋದು ನಿಮಗೆ. ನೋಡಿರಿ ಇವಾಗ ಬ್ಲೂ ಪ್ರಿಂಟಲ್ಲಿ ಏನಪ್ಪ ಅಂದರೆ ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಇವೆರಡರಲ್ಲಿ ಒಂದು ಮೀನ್ಸ್ ಅಂದರೆ ಸೋಷಿಯಲ್ ಸ್ಟ್ರಕ್ಚರ್ ಬಗ್ಗೆ ಮೇಲೆ 2 ಕ್ವಶನ್ ಕೇಳ್ಬೋದು, ಅಥವಾ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಮೇಲೆ 2 ಕ್ವಶನ್ ಕೇಳ್ಬೋದು, ಅಥವಾ ಸೋಷಿಯಲ್ ಸ್ಟ್ರಕ್ಚರ್ ಬಗ್ಗೆ ಸ್ಟ್ರಕ್ಚರ್ ಮೇಲೆ 1 ಕ್ವಶನ್ ಕೇಳ್ಬೋದು, ಅಥವಾ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಬಗ್ಗೆ 1 ಕ್ವಶನ್ ಕೇಳ್ಬೋದು. ಒಟ್ಟಾರೆ 2 ಚಾಪ್ಟರ್ ಮೇಲಿಂದ ನಿಮಗೆ 3 ಕ್ವಶನ್ಸ್ ಬರುತ್ತೆ. ಸೊ ಇವಾಗ ಸ್ಟಾರ್ಟಿಂಗ್ ಬಂದುಬಿಟ್ಟು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಬಂದುಬಿಟ್ಟು ಏನಪ್ಪ ಅಂದರೆ ಫಸ್ಟ್ ಕ್ವಶನ್ ಯಾವ್ದು ಬರ್ಬೋದು ಅಂದರೆ ಆಲ್ರೆಡಿ 2-3 ಸಲ ರಿಪೀಟ್ ಆಗಿರೋದು ಕ್ವಶನ್ ಯಾವುದಂದರೆ ಫಂಕ್ಷನ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಇದು ಕೂಡ ಒಂದು 2-3 ಸಲ ರಿಪೀಟ್ ಆಗಿದೆ. ಸೊ ಇದನ್ನು ಕರೆಕ್ಟಾಗಿ ಎಲ್ಲರೂ ನೋಡ್ಕೊಂಡು ಹೋಗ್ರಿ. ಇವಾಗ ನಿಮಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ಅವ್ರು ಕೇಳಿದ ಮೀನ್ಸ್ ಇವಾಗ ನಾನು ಏನು ಮಾಡಿರೋದಂದರೆ ಫಂಕ್ಷನ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ನಾನು ಹಾಕಿರೋದು ಅಷ್ಟೇ, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ. ಸೊ ಕ್ವಶನ್ ಪೇಪರಲ್ಲಿ ಏನು ಬರ್ಬೋದು ಅಂದರೆ ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈ ಥರ ಬರ್ಬೋದು. ಯಾಕಂದರೆ ಇವಾಗ ನೀವು ಫಂಕ್ಷನ್ಸ್ ಬರೆದ್ರೆ ಜಸ್ಟ್ ಅಲ್ಲಿ ಇವಾಗ 5 ಮಾರ್ಕ್ಸ್ಗೆ 3 ಪೇಜ್ ಕಂಪಲ್ಸರಿ ಬರೀಲೇಬೇಕು. ಸೊ ಇವಾಗ ನೀವು ಫಂಕ್ಷನ್ಸ್ ಬರೀ ಅಂದರೆ ಫಂಕ್ಷನ್ಸ್ ಒಂದು 5, 6, 7 ಅಂತ ಅಷ್ಟೇ ಇರ್ತವೆ. ಬಟ್ ಅಲ್ಲಿ ಅವರು ಎಕ್ಸಾಮ್ದಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು, ಆ ಫಂಕ್ಷನ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 3 ಪೇಜ್ ಹೋಗುತ್ತೆ. ಸೊ ಅವರು ಏನು ಕೇಳ್ಬೋದು ಅಂದರೆ ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಅಥವಾ ಡಿಸ್ಕ್ರೈಬ್ ದಿ ಫಂಕ್ಷನ್ಸ್ ಆಫ್ ಅಥವಾ ಎನ್ಯುಮರೇಟ್ ದಿ ಫಂಕ್ಷನ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಈ ಥರ ಕೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಆ್ಯಂಡ್ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್. ಸೊ ಇದು ಕೂಡ ಕೇಳ್ಬೋದು. ಇದು ಫಸ್ಟ್ ಕ್ವಶನ್ ಫಂಕ್ಷನ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನು. ಮತ್ತು ಇಲ್ಲಿ ನೋಡ್ಕೋಬೋದು ಥರ್ಡ್ ಕ್ವಶನ್ ಡಿಫೈನ್ ಸೋಷಿಯಲ್ ಮೊಬಿಲಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಸೋಷಿಯಲ್ ಮೊಬಿಲಿಟಿ, ಇದು ಕೂಡ ರಿಪೀಟ್ ಆಗಿದೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ಇದು ಕೂಡ ರಿಪೀಟ್ ಆಗಿರೋದು ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಕಾಸ್ಟ್ ಇನ್ ಸೊಸೈಟಿ. ಇವು 3 ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗಿದೆ. ಸೊ ನಿಮಗೆ ಏನು ಬೇಡ, ಜಸ್ಟ್ ಈ PDF ಅಲ್ಲಿ ನಾನು ಏನೇನು ಹಾಕಿದ್ದೀನಿ ಕರೆಕ್ಟಾಗಿ ಪರ್ಫೆಕ್ಟ್ ಆದರೆ ಸಾಕು. ನಿಮ್ಮದೇ ಒಂದು ಜಾಸ್ತಿ ಸ್ಕೋರ್ ಕೂಡ ಆಗ್ಬೋದು, ಅಥವಾ ನೀವು ಪಾಸ್ ಅಂತೂ ಆರಾಮಾಗಿ ಆಗೇ ಆಗ್ತೀರಾ. ಸೊ ಎಲ್ಲರೂ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಸೋಷಿಯಾಲಜಿ ಇಷ್ಟಾಯಿತು. ಸೊ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಏನು ಅರ್ಥ ಆಗೋದೇನು ಬೇಡ, ಇದರಲ್ಲಿ ನಾನು ಈಸಿಯಾಗೇ ಹೇಳಿದ್ದೀನಿ. ಇದರಲ್ಲಿ ಏನು ಜಾಸ್ತಿ ಏನು ಬೇಡ, ಜಸ್ಟ್ ನಿಮ್ಮ ಫೋಕಸ್ ನಿಮ್ಮ ಮೈಂಡಲ್ಲಿ ಒಂದಿರಲಿ. ಏನಪ್ಪ ಅಂದರೆ ಎಲ್ಲರೂ ಏನಂದರೆ ಪೇಜಸ್ ಮಾತ್ರ ಖಾಲಿ ಬಿಡಬಾರ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಏನು ಆ ಚಾಪ್ಟರ್ ಬಗ್ಗೆ ಆ ಚಾಪ್ಟರಿಂದ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಕ್ವಶನ್ ಕೇಳಿದ್ರೆ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಅರ್ಬನ್ ಆ್ಯಂಡ್ ರೂರಲ್ ಕಮ್ಯುನಿಟಿ. ಸೊ ಇದು ಯಾವ ಚಾಪ್ಟ್ರಲ್ಲಿ ಬರುತ್ತಪ್ಪ ಅಂದರೆ ಸೋಷಿಯಲ್ ಸ್ಟ್ರಕ್ಚರು. ಸೊ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಕ್ವಶನ್ ಕೇಳಿದ್ರೆ ಏನು ಕೇಳ್ತಾರೆ, ಅರ್ಬನ್ ಆ್ಯಂಡ್ ರೂರಲ್ ಕಮ್ಯುನಿಟಿ ಬಗ್ಗೆ ಏನಾದರೂ ಒಂದು ಕೇಳ್ತಾರೆ. ಮೀನ್ಸ್ ಕೇಳ್ತಾರೆ ಅಂತಲ್ಲ, ಕೇಳಿದ್ರೆ ಅಂದ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅದ್ರ ಬಗ್ಗೆ ಆನ್ಸರ್ ಗೊತ್ತಿರಲಿಲ್ಲಪ್ಪ ಅಂದರೆ ನಿಮಗೆ ಚಾಪ್ಟ್ರಲ್ಲಿ ಏನು ಗೊತ್ತಿರುತ್ತೋ ಸೊ ನೀವು ಅದನ್ನೇ ಬರೆದು ಬನ್ನಿ. ಬಟ್ ನಿಮ್ಮ ಮೈಂಡಲ್ಲಿ ಒಂದು ಮಾತು ಇಟ್ಕೊಳ್ಳಿ, ಏನಪ್ಪ ಅಂದರೆ ನೀವು ಪೇಜಸ್ ಮಾತ್ರ ಖಾಲಿ ಬಿಡಬಾರ್ದು. ಪೇಜಸ್ ಖಾಲಿ ಬಿಟ್ಟರೆ ನಿಮಗೆ ತೊಂದರೆ. ಪೇಜಸ್ ಮಾತ್ರ ಖಾಲಿ ಬಿಡಬಾರ್ದು, ಇವಾಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡ್ತೀನಪ್ಪ ಅಂದರೆ ಸೈಕಾಲಜಿ. ಸೊ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡಿರಿ, ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೈಕಾಲಜಿ. ಸೊ ಇದ್ರ ಮೇಲೆ ಏನು ಇಂಪಾರ್ಟೆಂಟಪ್ಪ ಅಂದರೆ ಇದರಲ್ಲಿ ಜಾಸ್ತಿ ರಿಪೀಟ್ ಆಗಿರೋದು ಯಾವುದಪ್ಪ ಅಂದರೆ ಲರ್ನಿಂಗು. ಇದು ತುಂಬ ರಿಪೀಟ್ ಆಗಿದೆ. ಮಿನಿಮಮ್ 90% ಏರ್ ಬ್ಯಾಚ್ಗೂ ರಿಪೀಟ್ ಆಗಿದೆ, ಮತ್ತು ಸೇಮ್ ಬ್ಯಾಚ್ಗೂ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಟೆನ್ಷನ್. ಇದು ಕೇಳಿಲ್ಲ, ಬಟ್ ಒಂದೊಂದು ಸಲ ಹೇಳೋಕ್ಕಾಗೋದಿಲ್ಲ, ಕೇಳ್ಬೋದು. ಪರ್ಫೆಕ್ಟ್ ಆಗೋಗ್ರಿ, ನಾನು ಅದಕ್ಕೆ ಹಾಕಿರೋದು 4 ಪಾಯಿಂಟ್ಸ್ನ ಅದಕ್ಕೆ ಹಾಕಿದ್ದೀನಿ. ಲರ್ನಿಂಗು, ಅಟೆನ್ಷನ್ನು, ಪರ್ಸೆಪ್ಷನ್ನು, ಥಿಂಕಿಂಗು, ಇವು 4 ಇಂಪಾರ್ಟೆಂಟು. ಸೊ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೈಕಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್, ಡೆವಲಪ್ಮೆಂಟ್ ಸೈಕಾಲಜಿ. ಇದು ಈ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ಗೆ ಬರುತ್ತೆ. ಇದರಲ್ಲಿ ಯಾವ್ದಾದ್ರು ರಿಪೀಟ್ ಆಗಿರೋದು ಕ್ವಶನ್ಸ್ ಅಪ್ಪ ಅಂದರೆ ಇಂಪಾರ್ಟೆಂಟ್ ಕೂಡ ಹೇಳ್ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ನೋಡಿರಿ, ಮಿಸ್ಟೇಕ್ ಮಾಡಬೇಡ್ರಿ. ಸೊ ನೆಕ್ಸ್ಟ್ ಇವಾಗ ಅದರಲ್ಲಿ
ಇದರಲ್ಲಿ ಈ ಚಾಪ್ಟರ್ ಮೇಲೆ ಯಾವ್ದು ರಿಪೀಟ್ ಆಗಿದೆಪ್ಪ ಅಂದರೆ ಫಸ್ಟ್ ಕ್ವಶನ್ ರಿಪೀಟ್ ಆಗಿದೆ, ರೈಟ್ ಅ ರೋಲ್ ಆಫ್ ನರ್ಸ್ ವಿತ್. ಸೊ ಫಸ್ಟ್ ಕ್ವಶನ್ ರಿಪೀಟ್ ಆಗಿರೋದು ಏನಪ್ಪ ಅಂದರೆ ರೈಟ್ ಅ ರೋಲ್ ಆಫ್ ನರ್ಸ್ ವಿತ್ ವುಲ್ನರಬಲ್ ಗ್ರೂಪ್. ಸೊ ಇದ್ರ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ರೈಟ್ ಅ ರೋಲ್ ಇದೆ, ಅಲ್ಲಿ ಎಕ್ಸಾಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಅಂತ ಬರ್ಬೋದು ಅಥವಾ ಡಿಸ್ಕ್ರೈಬ್ ಅಂತಲೂ ಬರ್ಬೋದು. ನಾನು ಮೊದಲೇ ಹೇಳಿದ್ದೀನಿ, ನೀವು ಕನ್ಫ್ಯೂಸ್ ಆಗಬಾರ್ದು. ಅಲ್ಲಿ ಗ್ರೂಪ್ ಬಂದರೆ ನೀವು ಮೀನ್ಸ್ ಇವಾಗ ವುಲ್ನರಬಲ್ ಗ್ರೂಪ್ ಬಂದರೆ ನೀವು ಏನಪ್ಪ ಅಂದರೆ ನಿಮಗೆ ಏನು ಗೊತ್ತೋ ಅದನ್ನು ಬರೆದ್ರೆ ಸಾಕು. ಸೊ ನೀವು ಅಲ್ಲಿ ಮೇನ್ ಪಾಯಿಂಟ್ಸ್ ಏನಪ್ಪ ಅಂದರೆ ಈ ಗ್ರೂಪ್ ಇಲ್ಲಿ ಈ ವರ್ಡು ಗ್ರೂಪ್ ಮತ್ತು ವುಲ್ನರಬಲ್ ಕರೆಕ್ಟಾಗಿ ಬಂದರೆ ನಿಮಗೆ ಏನು ಗೊತ್ತೋ ಅದ್ರ ಬಗ್ಗೆ ಅದನ್ನೇ ಬರಿಬೋದು. ಸೊ ಇವಾಗ ನಿಮ್ಮ ಅಂದರೆ ಬೇರೆ ಕಡೆ ಮೈಂಡ್ ಕೊಡಬಾರ್ದು. ಏನಪ್ಪ ಅಂದರೆ ಇವಾಗ ರೈಟ್ ಅ ರೋಲ್ ಆಫ್ ನರ್ಸ್ ವಿತ್ ಇದೆ, ಸೊ ಅಲ್ಲಿ ಬೇರೆ ಕೂಡ ವರ್ಡ್ಸ್ ಬರ್ಬೋದು, ಮೀನ್ಸ್ ಬೇರೆ ಥರ ಕೂಡ ಕ್ವಶನ್ಸ್ ಕೇಳ್ಬೋದು. ಸೊ ಅದಕ್ಕೆ ಮೈಂಡ್ ಜಾಸ್ತಿ ಕೊಡಬೇಡ್ರಿ, ನಿಮಗೆ ಏನು ಗೊತ್ತಿರ್ತೋ ಅದನ್ನು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ಯಾವ್ದು ರಿಪೀಟ್ ಆಗಿದೆಪ್ಪ ಅಂದರೆ ಸೆಕೆಂಡ್ ಕ್ವಶನ್ ಕೂಡ ರಿಪೀಟ್ ಆಗಿರೋದು, ಎಕ್ಸ್ಪ್ಲೇನ್ ದಿ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಅಡೋಲೆಸೆನ್ಸ್. ಸೊ ಇದು ಕೂಡ ರಿಪೀಟ್ ಆಗಿದೆ, ಇದು ಕೂಡ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಮತ್ತು ಅಡಲ್ಟ್ಹುಡ್ ಚಿಲ್ಡ್ರನ್, ಇದು ಕೂಡ ರಿಪೀಟ್ ಆಗಿರೋದು. ಇದರಲ್ಲಿ ತುಂಬ ಕ್ವಶನ್ಸ್. ಮತ್ತು ನೆಕ್ಸ್ಟ್ ಟಾಪ್ 3 ಮೀನ್ಸ್ ಫಸ್ಟ್ 3 ಕ್ವಶನ್ ಕೂಡ ರಿಪೀಟ್ ಆಗಿರೋದು ಈ ಚಾಪ್ಟರಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇದರಲ್ಲಿ ಡಿಸ್ಕಸ್ ದಿ ಸೈಕಲಾಜಿಕಲ್ ನೀಡ್ಸ್ ವುಮೆನ್ ಆಫ್ ಅದೊಂದು ಹಾಕಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ, ಏನಾಗಲ್ಲ. ಈ ಚಾಪ್ಟರ್ ಮೇಲೆ ಜಸ್ಟ್ 4 ಕ್ವಶನ್ ಇರೋದು. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಮತ್ತು ನನಗೆ ಇನ್ನೊಂದು ಏನಪ್ಪ ಅಂದರೆ ಸೈಕಾಲಜಿ ಟೆಕ್ಸ್ಟ್ ಬುಕ್ ನನಗೆ ಕರೆಕ್ಟಾಗಿ ಸಿಕ್ಕಿಲ್ಲ, ಅದಕ್ಕೆ ನಾನು ಜಸ್ಟ್ ಸ್ವಲ್ಪ ತೆಗೆದಿರೋದು. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಇಷ್ಟು ಓದಿದ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೈಜೀನ್, ಇದು ಚಾಪ್ಟರ್ ಮೇಲೆ ಅಂದರೆ 5 ಮಾರ್ಕ್ಸ್ಗೂ. ಸೊ ಇದ್ರಲ್ಲಿ ರಿಪೀಟ್ ಆಗಿರೋ ಕ್ವಶನ್ ಯಾವುದಪ್ಪ ಅಂದರೆ ಫಸ್ಟ್ ಕ್ವಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲ್ ಹೆಲ್ತಿ ಪರ್ಸನ್, ಇದು ಕೂಡ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ರೈಬ್ ದಿ ಕಾನ್ಸೆಪ್ಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೈಜೀನ್, ಇದು ಕೂಡ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಫೈನ್ ದಿ ಕಾನ್ಫ್ಲಿಕ್ಟ್, ಇದು ಕೂಡ ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ಡಿಪೆಂಡ್ಸ್ ಆಫ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೇನ್ ಡಿಪೆಂಡ್ಸ್ ಮೆಕಾನಿಸಮ್, ಇದು ರಿಪೀಟ್ ಒಂದು ಸಲ ಆಗಿದೆ, ಬಟ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ರಸ್ಟ್ರೇಷನ್, ಇದು ಲಾಸ್ಟ್ ಇಯರ್ ರಿಪೀಟ್ ಆಗಿರೋದು. ಸೊ ಇದು ಒಂದು ಹೇಳ್ತೀನಿ ನೋಡ್ರಿ, ಇಲ್ಲಿ ನಾನು ಜಸ್ಟ್ ರೈಟ್ ಅಬೌಟ್ ಫ್ರಸ್ಟ್ರೇಷನ್ ಅಷ್ಟೇ ಹಾಕಿದ್ದೀನಿ, ಬಟ್ ಎಕ್ಸಾಮಲ್ಲಿ ನಿಮಗೆ ಅದ್ರ ಬಗ್ಗೆ ಬೇರೆ ಥರ ಕೇಳ್ಬೋದು, ಅದರ ಟೈಪ್ಸ್ ಕೇಳ್ಬೋದು, ಅಥವಾ ಅದ್ರ ಡಿಸ್ಕ್ರೈಬ್ ಕೇಳ್ಬೋದು, ಎಕ್ಸ್ಪ್ಲೇನ್ ಕೇಳ್ಬೋದು, ಏನು ಬೇಕಾದ ಕೇಳ್ಬೋದು. ನಿಮಗೆ ಫ್ರಸ್ಟ್ರೇಷನ್ ಅದ್ರ ಬಗ್ಗೆ ಏನು ಗೊತ್ತೋ ಅಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಆಫ್ ಸಾಫ್ಟ್ ಸ್ಕಿಲ್. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ಈ ಕರೆಕ್ಟಾಗಿ ನೋಡ್ಕೋರಿ. ನಾನು ರೈಟ್ ಅಬೌಟ್ ದಿ ಇಂಟರ್ಪರ್ಸನಲ್ ಸ್ಕಿಲ್ಸ್, ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಕರೆಕ್ಟಾಗಿ ನೋಡ್ಕೋರಿ. ಮತ್ತು ರೈಟ್ ದಿ ಟೈಪ್ಸ್ ಆಫ್ ರಿಲೇಷನ್ಶಿಪ್ಸ್, ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಕರೆಕ್ಟಾಗಿ ನೋಡ್ಕೋರಿ. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಇಂಪಾರ್ಟೆಂಟು, ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ ಸ್ಕಿಲ್ ಇನ್ ನರ್ಸಿಂಗ್, ಇದು ಕೂಡ ಇಂಪಾರ್ಟೆಂಟು. ಮತ್ತು ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಇದರಲ್ಲಿ ಎಕ್ಸ್ಪ್ಲೇನ್ ದಿ ಯೂಸಸ್ ಆಫ್ ಸಾಫ್ಟ್ ಸ್ಕಿಲ್ ಇನ್ ನರ್ಸಿಂಗ್, ಇದು 3 ಸಲ ರಿಪೀಟ್ ಆಗಿದೆ. ಸೊ ಇದು ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ಅದನ್ನು ಬಿಟ್ಟರೆ ಲಾಸ್ಟ್ ಇಯರ್ ರಿಪೀಟ್ ಆಗಿರೋದು ಡಿಫ್ರೆನ್ಸ್ ಬಿಟ್ವೀನ್ ಸಾಫ್ಟ್ ಆ್ಯಂಡ್ ಹಾರ್ಡ್ ಸ್ಕಿಲ್ಸ್ ಇನ್ ನರ್ಸಿಂಗ್, ಇದು ಲಾಸ್ಟ್ ಇಯರ್ ರಿಪೀಟ್ ಆಗಿದೆ. ಸೊ ಈ ಚಾಪ್ಟರ್ ಮೇಲೆ ಎಷ್ಟು ಇಂಪಾರ್ಟೆಂಟು. ಸೊ ಅದನ್ನು ಬಿಟ್ಟರೆ ನಾನು ಒಂದು ಮಾತು ಹೇಳ್ತೀನಿ, ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಸೋಷಿಯಾಲಜಿ ಸೈಕಾಲಜಿ ಆಲ್ಮೋಸ್ಟ್ 75% ಆನ್ಸರ್ಸ್ ಎಲ್ಲ ಹಾಕಿದ್ದೀನಿ. ಕರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ನಾನು ಕರೆಕ್ಟಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಗ್ರೂಪಲ್ಲಿ ಕೂಡ ಹೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ, ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಬಿಟ್ಬಿಟ್ಟೆ ಪರ್ಸನಾಲಿಟಿ 2 ಮಾರ್ಕ್ಸ್ಗೆ, ಇದ್ರ ಮೇಲೆ ಈ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ಗೆ ಬರುತ್ತೆ. ಸೊ ಏನಪ್ಪ ಅಂದರೆ ಫಸ್ಟು ಮೀನಿಂಗ್ ಆಫ್ ಅಲ್ಟ್ರೇಷನ್ ಇನ್ ಪರ್ಸನಾಲಿಟಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ಚಾಪ್ಟರ್ ಮೇಲೆ ಜಸ್ಟ್ ಡೆಫಿನೇಷನ್ ಕೇಳ್ಬೋದು, ಅಥವಾ ಡಿಫೈನ್ ಪರ್ಸನಾಲಿಟಿ ಕೇಳ್ಬೋದು, ಮತ್ತು ಕಾಜಸ್ ಆಫ್ ಅಲ್ಟ್ರೇಷನ್ ಇನ್ ಪರ್ಸನಾಲಿಟಿ ಕೇಳ್ಬೋದು. ಈ ಥರ ಕಾಜಸ್ ಆಗಲಿ, ಕ್ಲಾಸಿಫಿಕೇಷನ್ಸ್ ಆಗಲಿ, ಅಥವಾ ಏನಾದರೂ ಒಂದು ಇಂಡಿವಿಜುವಲ್ ಪರ್ಸನಲ್ಸ್, ಇದು ಕೂಡ ಇಂಪಾರ್ಟೆಂಟು, ನೋಡ್ಕೋಬೋದು. ರೋಲ್ ಆಫ್ ನರ್ಸ್ ಇನ್ ಇಂಡಿವಿಜುವಲ್ ಪರ್ಸನಾಲಿಟಿ ಲಾಸ್ಟ್ ಕ್ವಶನ್ಸು, ಅದು ಕೂಡ ಇಂಪಾರ್ಟೆಂಟು. ಅದನ್ನು ಬಿಟ್ಟರೆ ಟೈಪ್ಸ್ ಆಫ್ ಪರ್ಸನಾಲಿಟಿ. ಸೊ ಟೈಪ್ಸ್ನು ಇವಾಗ ಎಷ್ಟು ಟೈಪ್ಸ್ ಇದೆ, ಜಸ್ಟ್ ನಿಮಗೆ ಟೈಪ್ಸ್ ಜಾಸ್ತಿ ಇದ್ದರೆ ಜಸ್ಟ್ ನಿಮಗೆ 4 ಟೈಪ್ಸ್ ಕೇಳ್ತಾರೆ, ಆ 4 ಟೈಪ್ಸ್ನ ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಮೋಟಿವೇಶನ್ ಆ್ಯಂಡ್ ಎಮೋಷನಲ್ ಪ್ರೊಸೆಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದರಲ್ಲಿ ಏನಪ್ಪ ಅಂದರೆ ರಿಪೀಟ್ ಆಗಿರೋದು ಬಯಾಲಜಿಕಲ್ ಆ್ಯಂಡ್ ಸೋಷಿಯಾಲಜಿಕಲ್ ಮೋಟಿವ್ಸ್, ಇದು ರಿಪೀಟ್ ಆಗಿದೆ. ಮತ್ತು ಇದರಲ್ಲಿ ಏನಂದರೆ ಡಿಫೈನ್ ಎಮೋಷನ್, ವಾಟ್ ಆರ್ ದಿ ಎಮೋಷನಲ್ ರೆಸ್ಪಾನ್ಸಸ್, ಇದು ಕೂಡ ಇಂಪಾರ್ಟೆಂಟು, ಇದು ರಿಪೀಟ್ ಆಗಿದೆ. ಸೊ ಇಷ್ಟು ಚಾಪ್ಟರ್ ಮೇಲೆ ರಿಪೀಟ್ ಆಗಿರೋದು. ಇದ್ರ ಮೇಲೆ ಜಾಸ್ತಿ ಕೇಳೋದು ಯಾವುದಪ್ಪ ಅಂದರೆ ರೈಟ್ ದಿ ಬಯಾಲಜಿಕಲ್ ಆ್ಯಂಡ್ ಸೋಷಿಯಲ್ ಮೋಟಿವ್ಸ್, ಇದ್ರ ಮೇಲೆ ಇದು ಭಾಳ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಮತ್ತು ಇನ್ನೊಂದು ಏನಪ್ಪ, ನಾನು ಎಲ್ಲನೂ 2 ಮಾರ್ಕ್ಸ್ ಎಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೀವೆಲ್ಲ ಒಂದು ಸಲ ಕರೆಕ್ಟಾಗಿ ಎಲ್ಲರೂ ನೋಡ್ಕೊಂಡು ಹೋದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಅಷ್ಟೇ ಮತ್ತೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಸೆಲ್ಫ್ ಎಂಪವರ್ಮೆಂಟ್. ಇದರಲ್ಲಿ ಫಸ್ಟ್ ಕ್ವಶನೇ ಇಂಪಾರ್ಟೆಂಟು, ಪ್ರೊಫೆಷ್ನಲ್ ಎಥಿಕೆಟ್, ಇದು ತುಂಬಾ ಇಂಪಾರ್ಟೆಂಟು, ಎಲ್ಲರೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಈ ಡೆಫಿನೇಷನ್ನ ನೀವು ಕರೆಕ್ಟಾಗಿ ಓದ್ಕೊಂಡು ಹೋಗಲೇಬೇಕು. 2 ಮಾರ್ಕ್ಸ್ಗೆ ಕರೆಕ್ಟಾಗಿ ಅಂದರೆ ಬಂದೇ ಬರುತ್ತೆ ಅಂತ ಹೇಳಲ್ಲ, ಬಟ್ ತುಂಬ ಸಲ ರಿಪೀಟ್ ಆಗಿದೆ. ಸೊ ಕರೆಕ್ಟಾಗಿ ಎಲ್ಲರೂ ಡೆಫಿನೇಷನ್ ಅಷ್ಟೇ ಇರೋದು, ಅದನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ
ಡಿಫೈನ್ ಪ್ರೊಫೆಷನಲ್ ಗ್ರೂಮಿಂಗ್ ಇದು ಕೂಡ ರಿಪೀಟ್ ಆಗಿರೋದು. ಸೊ ಲಿಸ್ಟ್ ಎನಿ 2 ಅಡ್ವಾಂಟೇಜಸ್ ಆಫ್ ಸೆಲ್ಫ್ ಎಂಪವರ್ಮೆಂಟ್. ಒಂದು ಮೈಂಡಲ್ಲಿ ಇಟ್ಕೊರಿ, ಚಾಪ್ಟರ್ ಮೇಲೆ ಸೆಲ್ಫ್ ಎಂಪವರ್ಮೆಂಟ್ ಬಗ್ಗೆ ಏನೇ ಕೇಳಿದ್ರು ನಿಮಗೆ ಏನು ಗೊತ್ತೋ ಅದನ್ನು ಬರ್ದಿದ್ರೆ ಸಾಕು. ಯಾಕಂದರೆ ಈ ಚಾಪ್ಟರ್ ಮೇಲೆ ಜಸ್ಟ್ ಎಲ್ಲ ಕ್ವಶನ್ಸ್ ಬರೋದೇ ಅದ್ರ ಮೇಲೆ, ಸೆಲ್ಫ್ ಎಂಪವರ್ಮೆಂಟ್ ಮೇಲೆ. ನಿಮಗೆ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಕೇಳಿ ಅಥವಾ ಪ್ರೊಫೆಷನಲ್ ಎಥಿಕ್ವೇಟ್ ಕೇಳಿ ಅಥವಾ ಅಡ್ವಾಂಟೇಜಸ್ ಕೇಳಿ, ನಿಮಗೆ ಏನು ಗೊತ್ತೋ ಅದನ್ನು ಬರೆದು ಬನ್ನಿರಿ. ಬಟ್ ಪೇಜ್ ಮಾತ್ರ ಖಾಲಿ ಬಿಡಬೇಡ್ರಿ, ಅಷ್ಟೇ ನಿಮ್ಮ ಮೈಂಡಲ್ಲಿ ಎಷ್ಟೇ ಇರಬೇಕು. ಸೊ ಮತ್ತು ಈ ಚಾಪ್ಟರ್ ಮೇಲೆ ಏನು ಕೇಳ್ಬೋದಪ್ಪ ಅಂದರೆ ವುಮೆನ್ಸ್ ಬಗ್ಗೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಕೇಳ್ಬೋದು. ಇಲ್ಲಿ ನೋಡ್ಕೋಬೋದು 2 ಕಾಂಪೋನೆಂಟ್ಸ್ ಆಫ್ ವುಮೆನ್ ಆ್ಯಂಡ್ ಪೇಷಂಟ್ಸ್ ಎಂಪವರ್ಮೆಂಟ್. ಸೊ ಇಲ್ಲಿ ಈ ಕ್ವಶನ್ ಬಂತು. ಆಮೇಲೆ ಡಿಫೈನ್ ವುಮೆನ್ ಎಂಪವರ್ಮೆಂಟ್ ಬಂತು. ಆಮೇಲೆ ಡಿಫೈನ್ ಪೇಷಂಟ್ ಎಂಪವರ್ಮೆಂಟ್ ಬಂತು. ಸೊ ಇವು 3 ಕ್ವಶನ್ಸು ನಿಮಗೆ ಏನಾದರೂ ಎಕ್ಸಾಮಲ್ಲಿ ಬಂದರೆ ನಿಮಗೆ ಏನು ಗೊತ್ತೋ ಅದನ್ನು ಆನ್ಸರ್ ಮೀನ್ಸ್ ವುಮೆನ್ ಎಂಪವರ್ಮೆಂಟ್ಗೆ ನೀವು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನೀವು ಏನು ಓದ್ಕೊಂಡು ಹೋಗಿರ್ತೀರೋ ಅದನ್ನು ಬರ್ದಿದ್ರೆ ಸಾಕು, ಮಾರ್ಕ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಫೈನ್ ಸೆಲ್ಫ್ ಎಂಪವರ್ಮೆಂಟ್. ಇಷ್ಟು ಚಾಪ್ಟ್ರಲ್ಲಿ ಸೈಕಾಲಜಿಯಲ್ಲಿ ಇಷ್ಟು ಇಂಪಾರ್ಟೆಂಟು. ಸೊ ರಿಮೈನಿಂಗ್ MCQ ಬಂದಿರುತ್ತೆ, ನಿಮಗೆ MCQ ನೀವು ಅಲ್ಲಿ ಕವರ್ ಮಾಡ್ಕೊರಿ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ನೀವು MCQ ಸೋಷಿಯಾಲಜಿಯಲ್ಲಿ ಏನಪ್ಪ ಅಂದರೆ MCQ ಏನಪ್ಪ ಅಂದರೆ ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್ ಮೇಲೆ ಒಂದು ಅದರಿಂದ MCQ ಒಂದು 2 ಬರುತ್ತೆ, ಮತ್ತು 2 ಮಾರ್ಕ್ಸ್ಗೆ 1 ಬರುತ್ತೆ. ಸೊ ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್ ಮೇಲೆ ಏನಪ್ಪ ಅಂದರೆ 4 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಫಿಕ್ಸು, ಅದು ಮಾತ್ರ ಪಕ್ಕ ಇರೋದು. ಸೊ ಅವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೀವು ಒಂದ್ಸಲ ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಅಷ್ಟೇ ಹೇಳ್ತೀನಿ, ಮತ್ತೇನಿಲ್ಲ. ಸೊ ಈ ವಿಡಿಯೋ ಎಲ್ಲರೂ ತುಂಬ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿರಿ. ಯಾಕಂದರೆ BSc ನರ್ಸಿಂಗ್ ಫಸ್ಟ್ ಟೈಮ್ ಯಾರ್ಯಾರು ಓದ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರ್ತಾ ಇದ್ದಾರೆ ನಾಳೆ ನಾಡಿದ್ದು, ಸೊ ಅವರಿಗೆಲ್ರಿಗೂ ಶೇರ್ ಮಾಡಿರಿ. ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕ್ವಶನ್ಸ್ ಗೊತ್ತಿರಲ್ಲ, ಅಥವಾ ಅವ್ರ ಕಾಲೇಜಲ್ಲಿ ಸ್ಟಡೀಸ್ ಚೆನ್ನಾಗಿ ಅಂದರೆ ಮೀನ್ಸ್ ಲೆಕ್ಚರರ್ಸ್ ಅಥವಾ ಮೀನ್ಸ್ ಕ್ಲಾಸಸ್ ನಡೆದಿರಲ್ಲ. ಸೊ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಾನು ಒಂದು ಬೇರೆ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.